ಹಾಸನದ ಎಸ್ಪಿ ಕಚೇರಿಯಲ್ಲಿ ಒಂದು ಕೊಲೆ ಪ್ರಕರಣ ಏನಿತ್ತು, ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ ಏನಾಗಿದೆ ಅಂತ ಹೇಳಿ. ಸೊ ಆರೋಪಿ ಲೋಕನಾಥ್ ನಿವಾಸದೆದುರು ಮಮತಾ ಶವ ಇಟ್ಟು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಲೋಕನಾಥ್ಗೆ ಅಕ್ರಮ ಸಂಬಂಧ ಆರೋಪವನ್ನ ಮಾಡುತ್ತಾ ಇದ್ದಾರೆ. ಸೊ ಮಮತಾ ಅವರ ದೇಹದ ಮೇಲೆ ಚಿನ್ನಾಭರಣ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿ ಲೋಕನಾಥ್ ನಿವಾಸದ ಎದುರು ಮಮತಾ ಶವ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಹಾಸನದ ಹೊಯ್ಸಳ ನಗರದಲ್ಲಿರುವಂತಹ ಕಾನ್ಸ್ಟೇಬಲ್ ಲೋಕನಾಥ್ ಅವರ ಮನೆ. ಆರೋಪಿ ಲೋಕನಾಥ್ ತಂದೆ ತಾಯಿಯನ್ನ ಬಂಧಿಸಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಲೋಕನಾಥ್ಗೆ ಅಕ್ರಮ ಸಂಬಂಧದ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಸಂಬಂಧದ ಮಹಿಳೆಯ ಮೇಲೆ ಕೇಸ್ ದಾಖಲಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಲೋಕನಾಥ್ ನಿವಾಸದ ಎದುರು ಪೋಷಕರು ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಹಾಸನದ ಹೊಯ್ಸಳ ನಗರದಲ್ಲಿ ಕಾನ್ಸ್ಟೇಬಲ್ ಲೋಕನಾಥ್ ಮನೆಯ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆ. ಸೊ ಅಲ್ಲಿ ಮಮತಾ ದೇಹ ಇಟ್ಟು ಚಿನ್ನಾಭರಣ ದೇಹದ ಮೇಲೇನೆ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಆರೋಪಿ ಲೋಕನಾಥ್ ಮನೆ ಮುಂದೆ ಶವವಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿ ಅವರ ಮೇಲೂ ಕೂಡ ಕೇಸ್ ಹಾಕಬೇಕು, ಅವರ ತಂದೆ ತಾಯಿಯನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಪ್ರತಿಭಟನೆಯನ್ನ ಶವ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಶವದ ಮೇಲೆ ಚಿನ್ನಾಭರಣ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಅವರ ತಂದೆ ತಾಯಿಯನ್ನ ಬಂಧಿಸಬೇಕು, ಜೊತೆಗೆ ಅಕ್ರಮ ಸಂಬಂಧ ಹೊಂದಿರುವಂಥ ಮಹಿಳೆ ಮೇಲೂ ಕೂಡ ಕೇಸ್ ಹಾಕಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ, ಬಳಸ್ತಾ ಇದ್ದಂಥ ಚಿನ್ನಾಭರಣಗಳೇನಿದೆ ಅವೆಲ್ಲವನ್ನ ಕೂಡ ಅವಳ ಕೊರಳಿಗೆ ಹಾಕ್ತಾ ಇದ್ದಾರೆ. ಅಲ್ಲಿ ಮೃತದೇಹದ ಮೇಲೆ ಇಟ್ಟು ತಮ್ಮ ಪ್ರತಿಭಟನೆಯನ್ನ ಈ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಎಸ್ ಪಿ ಕಚೇರಿಗೆ ಪಾಪ ಈ ಮಮತಾ ಹೋಗಿ ಹೇಳಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಅವಳಿಗೆ ಅಲ್ಲೇ ಚಾಕು ಇರಿದು ಕೊಲೆಯನ್ನು ಮಾಡಿರ್ತಾರೆ. ಸೊ ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಏನಾಗಿದೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ? ಯಾಕೆ ಪ್ರತಿಭಟನೆಯನ್ನ ಈಗ ಕಾರಣ ಲೋಕನಾಥನ್ನ ಅರೆಸ್ಟ್ ಅಂತೂ ಮಾಡ್ತಾರೆ, ಬಟ್ ಈಗ ಆಗ್ರಹ ಏನು ಮಮತಾ ಅವರ ಕುಟುಂಬಸ್ಥರದ್ದು? ಶಶಿಧರ್, ಕಚೇರಿ ಆವರಣಕ್ಕೆ ದೂರು ಕೊಡಲು ಬಂದಂತಹ ಸಂದರ್ಭದಲ್ಲಿ ಲೋಕನಾಥ್ ಎಂಬ ಕಾನ್ಸ್ಟೇಬಲ್ ತಮ್ಮ ಪತ್ನಿ ಮಮತಾಳನ್ನ ಚಾಕುನಿಂದ ಬರ್ಬರವಾಗಿ ಹತ್ಯೆ ಮಾಡಿದ. ಅದಾದ ಬಳಿಕ ಆಕೆ ಶವವನ್ನು ಮೃತದೇಹದಲ್ಲಿ ಶವಗಾರದಲ್ಲಿ ಇಡಲಾಗಿತ್ತು. ಆದರೆ ಲೋಕನಾಥ್ ವಿರುದ್ಧ ಎಫ್ಐಆರ್ ದಾಖಲಾದ ಸಹ ಆಕೆ ಪೋಷಕರು ಲೋಕನಾಥ್ಗೆ ಒಂದು ಅಕ್ರಮ ಸಂಬಂಧವಿದೆ ಹಾಗೂ ವರದಕ್ಷಿಣೆಗಾಗಿ ಕಿರುಕುಳ ಕೊಡಲಾಗ್ತಿದೆ ಅಂತ ಹೇಳಿ ಮೃತದೇಹವನ್ನು ತೆಗೆದುಕೊಂಡು ಹೋಗಲೇ ಈಗ ಹಾಸನದ ಹೊಯ್ಸಳ ನಗರದಲ್ಲಿರ್ತಕ್ಕಂತಹ ಲೋಕನಾಥ್ ನಿವಾಸದ ಎದುರು ಇಟ್ಟು ಪ್ರತಿಭಟನೆ ಮಾಡಬೇಕು. ನಾವು ಈಗ ವಿಷಯದಲ್ಲಿ ಗಮನಿಸ್ತಿದ್ದು ಹಾಸನದ ಹೊಯ್ಸಳ ನಗರದಲ್ಲಿರ್ತಕ್ಕಂತಹ ಲೋಕನಾಥ್ ಅವರ ನಿವಾಸ ನಿವಾಸದ ಎದುರು ಈಗ ಮೃತದೇಹವನ್ನು ಇಟ್ಟು ಪ್ರತಿಭಟನೆಯನ್ನು ಮಾಡಲಾಗ್ತೈತೆ. ಲೋಕನಾಥ್ ಅದರ ಪೋಷಕರನ್ನು ಸಹ ಬಂಧಿಸಬೇಕು, ಅಲ್ಲದೆ ಅವರು ಏನು ಸಂಬಂಧಿಸಿದ ಅವರನ್ನು ಸಹ ಬಂಧಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಪುತ್ರರು ಸಹ ಶವದ ಎದುರು ಕುರಿತು ಕಣ್ಣೀರನ್ನು ಹಾಕ್ತಾ ಇರ್ತಕ್ಕಂಥದ್ದು. ನನ್ನ ಮಕ್ಕಳಿಗೆ ಕೊಡವೆ ಮಾಡೋಕ್ಕೆ ಅಷ್ಟು ಕಿರುಕುಳವನ್ನು ನೀಡುತ್ತಿದೆ. ಈ ಬಗ್ಗೆ ಹಲವು ಬಾರಿ ದೂರನ್ನು ಸಹ ನೀಡಲಾಗಿದೆ, ಆದರೂ ಸಹ ಈ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನನಗೆ ಇನ್ನೂ ಕೂಡ ಅವನನ್ನು ಯಾಕೆ ಕೆಲಸದಿಂದ ವಜಾ ಮಾಡಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ಇಂಥ ಪ್ರಕರಣದಲ್ಲಿ. ಈಗ ಕಾರಣ ಕಚೇರಿ ಒಳಗಡೆನೆ ಅವನು ಕೊಲೆ ಮಾಡ್ತಾನೆ ಅಂತಂದಾಗ ಅವನ ಕೆಲಸ ಉಳಿಯಲ್ಲ. ಅಲ್ಲಿಗೆ ಮನೆ ಕಟ್ಟಕ್ಕೆ ಕೇಳ್ದ, ಅದಕ್ಕೂ ಕೊಟ್ವಿ. ಅವಳು ಪಾರ್ಲರ್ ಎಲ್ಲ ಮಾಡಿ ಅಷ್ಟೆಲ್ಲ ದುಡ್ಡು ಎಲ್ಲಾನು ಮಾಡಿದ್ಲು. 8 ವರ್ಷದಿಂದ ಅವಳು ಯಾರೋ ಮೋಹನ್ ಕುಮಾರಿ ಅಂತ ಅವಳು ಕಲೀಗು, ಅವಳ ಜೊತೆ ಅಫೇರು ಎಲ್ಲ ಮಾತಾಡಿ ಮಾಡಿ ಎಲ್ಲ ಬಿಡಿಸಿ ಮಧ್ಯದಲ್ಲಿ ಮತ್ತೆ ಇವಾಗ ಮತ್ತೆ ಸ್ಟಾರ್ಟು. ಮತ್ತೆ ನಾವೆಲ್ಲ ಬಂದು ಇದು ಮಾಡಿ ಅವಳು ಇಷ್ಟ ಹೋಗಂಗಿಲ್ಲ ಅಂತಂದರೆ ಇವಳನ್ನ ಸಾಯಿಸಿದ್ರು ಪರವಾಗಿಲ್ಲ, ಅವ್ರನ್ನ ಬಿಡಲ್ಲ, ನಾನು ಅವಳನ್ನ ಬಿಡೋಕ್ಕಾಗಲ್ಲ. ಮತ್ತು ಇವ್ರ ಅಪ್ಪ ಅಮ್ಮ, ಇವ್ರಮ್ಮಂಗೆ ಎಷ್ಟು ಹೇಳಿದ್ರು ಅಷ್ಟೇ ಪ್ರವೋಕ್ ಮಾಡೋದು ಇವ್ರ ಅಪ್ಪ ಅಮ್ಮ ಎಲ್ಲ ಸೇರ್ಕೊಂಡು ತೆಗೆದ್ಬಿಟ್ರು. ಪ್ರವೋಕ್ ಮಾಡಿ
ಅವನಿಗೆ ಇವ್ನ ಇಲ್ಲಿಂದ ಎಲ್ಲ ಇವಳ್ದು ಒಡವೆ ಇವಳ್ದು ಇದು ಎಲ್ಲ ಕಿತ್ಕೊಂಡು ಹೋಗಿ ಅವಳು ಇದ್ದಾಳಲ್ಲ ಮೋಹನ್ ಕುಮಾರಿ ಅವಳ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಅಂದ್ರೆ ಪ್ರೊಸೀಜರ್ ಅಂತಾರೆ ಇವರೆಲ್ಲ ಬಂದು ಎಷ್ಟು ಸಲ ಹೇಳಿದ್ರು ಅಷ್ಟೇನೆ ಇವ್ರ ಅಪ್ಪ ಅಮ್ಮಂಗೆಲ್ಲ ಹೇಳಿದ್ರು ಅಷ್ಟೇ. ನಾವೇನ್ ಮಾಡೋದು? ಅಮ್ಮ ಯಾಕೆ ಅವಳಿಗೆ ಇದು ಮಾಡ್ತೀರಾ? ಅವಳಿಗೆ ಬಿಟ್ಬಿಡಿ, ಯಾಕೆ ಹಿಂಸೆ ಕೊಡ್ತೀರಾ? ಅವಳಿಗೆ ಬಿಟ್ಬಿಡಿ. ಅಯ್ಯೋ ಏನೇ ಮಮತಾ, ಕಳಿಸ್ಬಿಡ. ಕಿರುಕುಳ ಅಂದರೆ ಅವಳ ಅಕ್ಷರ ಸಂಬಂಧ ಇಟ್ಕೊಂಡು ಅವಳ ಮೋಹನ್ ಕುಮಾರಿ ಅಂತ ಆಳಂತೆ ದುಡ್ಡು ಆಸ್ತಿ ಬೇಕು ಅಂತ ಬಿಟ್ಟು ನಮ್ಮ ಅಪ್ಪಂದು ಆಸ್ತಿ ಇರೋದಕ್ಕೆ 2 ವರ್ಷದಿಂದ ಕೇಸು ಹಾಕ್ಸಿದ್ದ. ನಾವು ಡಿಲೇ ಮಾಡಿದ್ವಿ. ನಾವು ತಮ್ಮನ ಮದುವೆ ಆಗಲಿ ಎಲ್ಲನೂ ಮಾಡಿಕೊಡ್ತೀವಿ, ಹಿಂಗೆ ಬೇಕು ತಾನೆ ಅಂತ. ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ 3 ತಿಂಗಳಿಂದ ಮತ್ತೆ ನೀನು ಯಾಕೆ ಡಿಲೇ ಮಾಡ್ತಿದ್ಯಾ? ಆಸ್ತಿ ತಗೋ, ನಾನು ರಿಯಲ್ ಎಸ್ಟೇಟ್ ಮಾಡಬೇಕು, ಅದನ್ನು ಮಾರ್ಬಿಟ್ಟು ಇದೇ ಹೊಡಿಯೋದು ಮಕ್ಳಿಗೆ ಹೊಡಿಯೋದು, ಅವಳಿಗೆ ಹೊಡಿಯೋದು, ಮಕ್ಳಿಗೆ ಹೊಡಿಯೋದು, ಅವಳಿಗೆ ಹೊಡಿಯೋದು. ಮಕ್ಳುಗಳು ಕೇಳಿ ಮಕ್ಳುಗಳು ಕೇಳಿ ನನಗೆ ಮಮ್ಮಿ ನಮಗೆ ಪಪ್ಪ ಬೇಡ ಮಮ್ಮಿ, ನನ್ನ ನಮ್ಮಮ್ಮನೂ ಕರ್ಕೊಬಿಡು ಅಂತ ಹೇಳವು. ಅಯ್ಯೋ ನಾನು ಇಲ್ರಪ್ಪ, ನಾನು ಇದೀನಿ ಸುಮ್ಮನೆ. ಸ್ವಾಮಿ ಅವಳೇನಾರ ಮಾಡಿ ಅರೆಸ್ಟ್ ಮಾಡನೇ ಬೇಕು ನೋಡಿ ಸ್ವಾಮಿ. ನಮಗೆ ನನ್ನ ಮಗಿನ ಜೂನ್ಗೆ ಅವಳೇ ಹೊಡಿಯಕ್ಕನಪ್ಪ. ಏನು ಮಾಡೋದಪ್ಪ ಇವತ್ತು ನನ್ನ ಮಗಿನ ಸ್ಥಿತಿ ಹಿಂಗಾಗೋತು. ನನ್ನ ಮಕ್ಕಳು ನೋಡ್ರಪ್ಪ ಎಲ್ಲವ ಏನಾರ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅವಳನ್ನ ಮಾತ್ರ ಬಿಡಬೇಡಿ, ಅರೆಸ್ಟ್ ಮಾಡನೇ ಬೇಕು ಅವಳನ್ನ. ಅದೇನು ಮಾಡ್ತಾರೆ ಮಾಡಿ ಇನ್ನೂ ಸಂಸಾರ ತೆಗಿತಾಳೆ, 108 ಸಂಸಾರನೂ ತೆಗಿತಾಳೆ ಸ್ವಾಮಿ. ನನ್ನ ಮಗಿನ ಸಂಸಾರ ತೆಗೆದಂಗೆ ಇನ್ನೊಬ್ಬರನ್ನೂ ತೆಗಿತಾಳೆ. ಅವಳನ್ನ ಇದು ಮಾಡನೇ ಬೇಕು ಸ್ವಾಮಿ. ನನಗೆ ನನ್ನ ಮಗಿನ ಸ್ಥಿತಿ ಹಿಂಗೆ ಆಗಿ ಹೋಗ್ತಾರ ಸ್ವಾಮಿ. ಅಯ್ಯೋ ಏನು ಮಾಡೋದು ಸ್ವಾಮಿ, ಹಿಂಗೆ ಆತಾಳ ನೋಡಿ. ನಾನು ಯಾರೋ ಅವ್ನ ಆಫೀಸಲ್ಲಿ ಕೊಲೆಗಾರನ ಆಫೀಸಲ್ಲಿ ಮೋಹನ್ ಕುಮಾರಿ ಅವಳಿಗೋಸ್ಕರ ನಮ್ಮ ಅಮ್ಮನ ಸಾಯಿಸ್ಬಿಟ್ಟ. ಅವನು ಕೊಲೆಗಾರ ನಮ್ಮ ಅಪ್ಪ ಅಲ್ಲ, ಅವನು ಯಾವ್ದೋ ಬೇವರ್ಸಿ. ಅವನು ನಮ್ಮ ಅಮ್ಮನಿಗೆ ಒಂದು ಅಜ್ಜಿ ಎಲ್ಲ ಸೇರ್ಕೊಂಡ್ರಪ್ಪ. ನಾವು ಎಷ್ಟು ಹೇಳಿದ್ರು ಕೇಳಿಲ್ಲ. ಅವ್ರು ಹೇಳಿದ್ದೀನ ಅಂತ ಅಂದ್ರೆ ಅಜ್ಜಿ ಎಲ್ಲ ಸೇರ್ಕೊಂಡ್ರು. ಹೇಳವ 15 ವರ್ಷದಿಂದ ಟಾರ್ಚರ್ ಕೊಟ್ಟು ಸಾಯಿಸ್ಬಿಟ್ಟ. ದುಡ್ಡು ಸರ್, ದುಡ್ಡು ಲವ್ ಮ್ಯಾರೇಜ್ ಮಾಡ್ಕೊಂಡು ಕರ್ಕೊ ಬಂದ, ಓದ್ತಿದ್ದ ಹುಡುಗಿನ ಕರ್ಕೊ ಬಂದ. ಅಯ್ಯೋ ಮದ್ವೆ 1 ವರ್ಷದಿಂದ ಸ್ಟಾರ್ಟ್ ಆಯ್ತು. ಎಲ್ಲಾನು ಒಡವೆ ಎಲ್ಲಾನು ಕೊಟ್ವಿ, 10 ಲಕ್ಷ ದುಡ್ಡು ಕೊಟ್ವಿ. ಮನೆ ಕಟ್ಟೋಕೆ ದುಡ್ಡು ಬೇಕು ಅಂತ ಅದನ್ನು ಕೊಟ್ವಿ. ಆಮೇಲೆ ಅವಳ ಜೊತೆ ಅಫೇರ್ ಸ್ಟಾರ್ಟ್ ಆಯ್ತು. ಅವಳ ಕಲೀಗು ಮೋಹನ್ ಕುಮಾರಿ ಅಂತ ಒಂದೇ ಸ್ಟೇಷನ್ ಕೆಲಸ ಮಾಡೋರು, ಅವ್ರ ಜೊತೆ ಅಫೇರ್ ಸ್ಟಾರ್ಟ್ ಆಯ್ತು. 8-10 ವರ್ಷದಿಂದ ಇದೇ ಇದು. ಆಮೇಲೆ ಹೊಡಿಯೋದು ಬಡಿಯೋದು ಇದೇ ಮಾಡೋದು. ನಾವೆಲ್ಲ ಬಂದು ಒಂದ್ಸಲ ಸ್ಟೇಷನ್ ಹೋಗಿದಾಗ ಅವರು ರಾಜಿ ಮಾಡಿ ಕಳ್ಸಿದ್ರು. ಕಂಪ್ಲೇಂಟ್ ತಗೊಂಡಿಲ್ಲ, ಎಲ್ಲ ರಾಜಿ ಮಾಡಿ ಕಳ್ಸಿದ್ರು. ಯಾವಾಗ ಹೋದ್ರು ಹಿಂಗೇನೆ ಸಮಾಧಾನ ಮಾಡೋದು, ಇದು ಮಾಡೋದು. ದಿನ ಹೊಡಿಯೋದು ಕೂದೆಲ್ಲ ಕಿತ್ತಾಕೋನು, ತಲೆಗೆಲ್ಲ ಹಿಡ್ಕೊಂಡು ಚೆಚ್ಚೋನು, ಎಲ್ಲ ತಲೆ ಚೆಚ್ಚೋನು. ದುಡ್ಡು ಇಲ್ಲಿಂದ ದುಡ್ಡು ಕಿತ್ಕೊಳ್ಳೋದು, ಆಸ್ತಿ 7 ವರ್ಷದಿಂದ ಈಕ್ವಲ್ ಇದು ತಗೋ ಅಂತ ಬಿಟ್ಟು, ಆಸ್ತಿ ತಗೋ ಅಂತ ಬಿಟ್ಟು ಹಾಕ್ಸಿರೋದು. ಅವಳು ನನ್ನ ತಮ್ಮನ ಮದುವೆ ಆಗಿಲ್ಲ, ಅದಾದ್ಮೇಲೆ ನಮ್ಮ ಅಪ್ಪ ಕೊಡ್ತಾರೆ ನನಗೆ ಅಂದರೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ. ಈಗ ಒಂದು 6 ತಿಂಗಳಿಂದ 3 ತಿಂಗಳಿಂದ ಇಲ್ಲೆಲ್ಲ ಹೊಡೆದ್ಬಿಟ್ಟು ನನ್ನ ತಂಗಿ ಎದ್ಕೊಂಡು ನನ್ನ ಹತ್ರ ಓಡ್ ಬಂದಿದ್ರು ಬೆಂಗಳೂರಿಗೆ. 1 ವಾರ ಎಲ್ಲ ಇಟ್ಕೊಂಡು ಸಮಾಧಾನ ಮಾಡಿ, ಇಲ್ಲ ನಾನು ಮತ್ತೆ. ಸೊ ಈ ರೀತಿಯಾಗಿ ಸಹಿಸಿಕೊಳ್ಳುವಂಥ ಪರಿಸ್ಥಿತಿನೇ ಈಗ ಸಮಸ್ಯೆಗಳಾಗ್ತಾ ಇರೋದು. ಗಂಡ ಏನು ಮಾಡಿದರೂ ಕೂಡ ನಡೆಯುತ್ತೆ, ಓಡಿಸ್ಕೊಳ್ಳೋದು ಬಡಿಸ್ಕೊಳ್ಳೋದು. ಇದು ಒಂದೇ ನಮ್ಮ ದೇಶದಲ್ಲಿ ಮಾತ್ರ ಈ ರೀತಿಯಾಗಿ ಸಿಗೋಕ್ಕೆ ಸಾಧ್ಯ ಆಗೋದು. ಈ ರೀತಿ ಹೊಡೆಸ್ಕೊಂಡು ಬಡಿಸ್ಕೊಂಡು ಜೀವನ ಮಾಡೋದು, ಅವನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋದು. ಈ ಮನಸ್ಥಿತಿ ಯಾಕೆ ಅಂತಂದರೆ, ಏನೇ ಇದ್ರೂ ಕೂಡ ಕಷ್ಟನೋ ಸುಖನೋ ಜೊತೆಗಿರೋಣ, ದೂರ ಆಗಬಾರ್ದು, ಸಮಾಜಕ್ಕೆ ಒಂದು ಇದಿರಬೇಕು ಅಂತೇಳಿ. ಬಟ್ ಅದರ ದುರುಪಯೋಗ ಪಡಿಸ್ಕೊಳ್ಳುವಂಥ ಇವ್ರು ಇರ್ತಾರಲ್ಲ, ಅವ್ರನ್ನ ಏನು ಹೇಳೋದು? ಅದು ಸಾಯಿಸೋ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ